ಇಳಕಲ್ ನಗರದ ಶಾವಿ ಸಂಜೀವಿನಿ ಆಸ್ಪತ್ರೆಯಲ್ಲಿ ವಿಶ್ವ ಹೃದಯ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ್ ಮತ್ತು ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್, ನಿವೃತ್ತ ಶಿಕ್ಷಕ ಬಾಲಚಂದ್ರ ಗಜೇಂದ್ರಗಡ್, ನಗರ ಠಾಣಾ ಪಿಎಸ್ಐ ಎಸ್ಆರ್ ನಾಯಕ್ ಅವರಿಗೆ ಶಾವಿ ಆಸ್ಪತ್ರೆ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೋಭಾ ಶಾವಿ ಮಾತನಾಡಿ ಹೃದಯದ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡೋದು. ಅವರು ಯಾವಾಗ ನಮ್ಮ ಡಯಾಗ್ನೋಸಿಸ್ ನ ಒಪ್ಕೊಳ್ಳಲ್ಲ ಆವಾಗ ನಾವು ಸೂಕ್ತ ಚಿಕಿತ್ಸೆ ಕೊಡೋದು ಲೇಟ್ ಆಗುತ್ತೆ. ಆ ಗೋಲ್ಡನ್ ಪೀರಿಯಡ್ ದಾಟಿದಾಗ ನಮ್ಮ ಟ್ರೀಟ್ಮೆಂಟ್ 100% ಕೆಲಸ ಮಾಡಲ್ಲ. ಹಾಗಾಗಿ ಸರ್ ಏನು ವಿಚಾರ ಮಾಡಿದ್ರು, ವಿಶ್ವ ಹೃದಯ ದಿನನ ನಾವು ಆಚರಿಸೋಣ, ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋಣ. ಅದು ಬಂದಾಗ ಏನು ಲಕ್ಷಣಗಳಿರ್ತವೆ, ಜನ ಯಾವಾಗ ಬಂದು ವೈದ್ಯರನ್ನ ಕಾಣ್ಬೇಕು, ಎಂಥ ವೈದ್ಯರನ್ನ ಕಾಣ್ಬೇಕು, ಅದಕ್ಕೆ ಏನು ಪರೀಕ್ಷೆಗಳು ಮಾಡ್ಕೊಳ್ಬೇಕು, ಏನು ಚಿಕಿತ್ಸೆ ಕೊಡ್ಬೇಕು ಅಂತ ಜನರಿಗೆ ಅರಿವು ಮೂಡಿಸಿದ್ರೆ ಅವರು ಸರಿಯಾದ ಸಮಯದಲ್ಲಿ ವೈದ್ಯರ ಹತ್ರ ಬರ್ತಾರೆ. ತುಂಬಾ ಸಲ ನಾವು ನೋಡ್ತೀವಿ, ಹೃದಯ ರೋಗ ತೊಂದರೆ ಇದ್ದವರು ಅಸಿಡಿಟಿ ಆಗಿದೆ, ನಂಗೆ ಪಿತ್ತ ಆಗಿದೆ, ಊಟ ಆಗಿಲ್ಲ, ನನಗೆ ನಿದ್ದೆ ಆಗಿಲ್ಲ ಅನ್ಕೊಂಡು ಲೇಟರ್ ಬರ್ತಾರೆ. ಲೇಟರ್ ಬಂದಾಗ ಏನಾಗುತ್ತೆ, ಹೃದಯ ಬೇಕಾಗುತ್ತೆ. ಎಲ್ಲ ಗೊತ್ತು, ಹೃದಯ ಫಸ್ಟ್ ಯಾವಾಗಿಂದ ಹೊಡ್ಕೊಳಕ್ ಶುರು ಆಗುತ್ತೆ, ಇನ್ನು ಹೊಟ್ಟೆಲಿ ಮಗು ಮೂಡ್ತಾ ಇರುತ್ತೆ. 6 ವಾರಕ್ಕೆ ಫಸ್ಟ್ ಹೃದಯ ಹೊಡ್ಕೊಳಕ್ಕೆ ಶುರು ಮಾಡಿದ ಹೃದಯ ನಾವು ಸಾಯೋವರೆಗೂ ಹೊಡ್ಕೊಳ್ತಲೇ ಇರುತ್ತೆ. ಅಂತ ಹೃದಯಕ್ಕೆ ನಾವು ತುಂಬಾ ಕಾಳಜಿ ಮಾಡಬೇಕು. ಯಾಕಂದ್ರೆ ಇಡೀ ದೇಹಕ್ಕೆ ಶಕ್ತಿ ತುಂಬಾ ಅಂತ ಒಂದು ಅಂಗ ಹೃದಯ. ಅದರಿಂದ ಒಂದು ಗಾಡಿ ಇದೆ, ಆ ಗಾಡಿ ಇಂಜಿನ್ ಬಗ್ಗೆ ನೀವು ಎಷ್ಟು ಕಾಳಜಿ ಮಾಡ್ತೀರಾ ಅಲ್ವಾ? ಅದಕ್ಕೆ ಒಳ್ಳೆ ಪೆಟ್ರೋಲ್ ಬಂಕಿ ಹೋಗಿ ಪೆಟ್ರೋಲ್ ಹಾಕಿಸ್ತೀರಾ, ಆಯಿಲ್ ಹಾಕಿಸ್ತೀರಾ, ಸರ್ವಿಸಿಂಗ್ ಮಾಡಿಸ್ತೀರಾ. ಆದ್ರೆ ನಿಮ್ಮ ದೇಹದ ಏನೋ ಮಾಡ್ತಾ ಇಲ್ಲ. ತುಂಬಾ ಜನ, ಕೆಲವರು ಮಾಡ್ತಾ ಇರಬಹುದು. ಹಾಗಾಗಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋ ಅರಿವು ಮೂಡಿಸೋದೇ ನಮ್ಮ ಈ ಜಾಥಾದ ಒಂದು ಅಂಗ. ಹಾಗಾಗಿ ಈ ಜಾಥಾದಲ್ಲಿ ನಾವು ಸೇ ಎಸ್ ಟು ಏನನ್ನ ನಾವು ಫಾಲೋ ಮಾಡಬೇಕು, ಸೇ ನೋ ಟು ಏನನ್ನ ನಾವು ಫಾಲೋ ಮಾಡಬಾರ್ದು ಅಂತ ನಾವು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸಿದೀವಿ. ಹಾಗೆ ಯಾರು ಇವತ್ತಿನ ಜಾಥಾನ ಫಂಕ್ಷನ್ ಅಟೆಂಡ್ ಮಾಡಿದೀರಾ ಅದನ್ನ ನೀವು ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಮಾಡಿದ್ದೆ ಒಂದು ಪ್ರಯತ್ನ ಸಾರ್ಥ ಆಗುತ್ತೆ. ಜೊತೆಗೆ ನಿಮಗೆ ತಿಳಿದಿದ್ದು ನಾಲೆಜ್ ನ ಇನ್ನೊಂದು 10 ಜನರಿಗೆ ಜ್ಞಾನ ಅನ್ನೋದು ದೀಪ ಇದ್ದಂಗೆ, ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಕೊಂಡು ಹೋಗ್ಬೇಕು. ನಿಮಗೆ ನಾವು ಕೊಟ್ಟಿದ್ದ ನಾಲೆಜ್ ನೀವು ಇನ್ನೂ 10 ಜನಕ್ಕೆ ಹೇಳಿದಾಗ ಅವ್ರಿಗೆ ತೊಂದರೆ ಕಂಡಾಗ ಬೇಗ ಬಂದು ವೈದ್ಯರನ್ನ ಭೇಟಿಯಾದಾಗ ಒಂದು ಪುಣ್ಯ ನಿಮಗೆ ಸಿಗುತ್ತೆ. ಹಾಗಾಗಿ ಈ ವಿಶ್ವ ಹೃದಯ ದಿನನ ನಾವೆಲ್ಲರೂ ಸೇರಿ ಆಚರಿಸಿದೀವಿ. ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಏನೇನು ಎಸ್ಸಿಗಳಿದಾವೆ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಏನು ರೋಗಗಳಿದಾವೆ ಅವುಗಳನ್ನೆಲ್ಲ ಬಿಡೋಣ. ಅಂದ್ರೆ ನಾವು ಆರೋಗ್ಯಕರವಾದ ಜೀವನನ ಅನುಭವಿಸ್ಬೋದು. ಆರೋಗ್ಯಕರ ಹೃದಯ ಇದ್ದಷ್ಟು ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ. ಮತ್ತೆ ಎಸ್ಪೆಷಲಿ ನಾನು ಇವತ್ತು ಹೆಂಗಸರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹೆಂಗಸರು ಏನ್ ಮಾಡ್ತಾರೆ, ಮನೇಲಿ ಎಲ್ಲರಿಗೂ ಆರೋಗ್ಯ ನೋಡ್ಕೊಳ್ತಾರೆ, ತನ್ನ ಆರೋಗ್ಯನ ಕಡೆಗಣಿಸ್ತಾಳೆ. ಈಗ ನಾನು ಹೇಳ್ದೆ, ಹೆಂಗಸರಲ್ಲೂ ಜಾಸ್ತಿ ಆಗ್ತಿದೆ ಹಾಗಾಗಿ ನೀವು ನಿಮ್ಮ ಆರೋಗ್ಯಕ್ಕೆ ಗಮನ ಕೊಡಿ. ಏನ್ ಊಟ ಮಾಡೋದೇ ಒಳ್ಳೇದು, ಅದನ್ನ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಡಿ. ಮನೆ ಮಂದಿ ಹೊರಗಡೆಗಿಂತ ಮನೇಲಿ ಜಾಸ್ತಿ ತಾಜಾ ಊಟನ ಮಾಡೋ ಹಾಗೆ ನೋಡ್ಕೊಳ್ಳಿ. ಮಕ್ಕಳಿಗೆ ಕೆಲಸ ಕಲಿಸಿ, ಫಿಸಿಕಲ್ ಆಗಿ ಆಕ್ಟಿವ್ ಆಗಿರೋದು ಹೇಳ್ಕೊಡಿ. 8ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆ ಗಾಡಿ ಕೊಡೋದು ಬಿಡಿ, ಸೈಕಲ್ ಕೊಡ್ಸಿ, ಇಲ್ಲ ನಡ್ಕೊಂಡು ಹೋಗಂಗ್ ಮಾಡಿ. ಆಮೇಲೆ ದುಷ್ಟತಗಳಿಂದ ನಿಮ್ಮ ಗಂಡಸರು ಅವ್ರ ಗಂಡನಿಗಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಇವರೆಲ್ಲ ಹಾಗೆ ನೋಡ್ಕೊಳ್ಳಿ. ಅದರಿಂದ ನೀವು ಎಷ್ಟೋ ಹೃದಯ ರೋಗನ ತಡೆಗಟ್ಟಂಗಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತು. ಕಾರ್ಯಕ್ರಮದಲ್ಲಿ ಐಎಂಎ ಅಧ್ಯಕ್ಷ ಸುನೀಲ್ ಭೈರ್ಗೊಂಡ್, ಡಾಕ್ಟರ್ ಪತ್ತಾರ್, ಡಾಕ್ಟರ್ ಚೇತನಾ ಶಾವಿ ಸೇರಿದಂತೆ ನಗರದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.